ಕರಿಬೇಕು ಹೆಂಗಿರುತ್ತೆ? ಸ್ಪೀಡ್ ಕಮ್ಮಿ ಇರುತ್ತೆ. ಆಗ ಎರಡು ಬಾಯಿಗಳಂದ್ರೇನು? ದೇವ್ರ ಬಾಯಿ ಆಲ್ರೆಡಿ ನುಡಿದಾಯ್ತು ಬೈಬಲ್. ದೇವ್ರ ಬಾಯಿ ಆಲ್ರೆಡಿ ಬೈಬಲ್ ಅಲ್ಲಿ ನುಡಿದಾಯ್ತು. ಈಗ ಇನ್ನೊಂದು ಬಾಯಿ ಎಲ್ಲಿದೆ? ನೇತ್ರ ಅವರೇ, ನಿಮ್ ಬಾಯಿ ನುಡಿಬೇಕಾಗ್ತದೆ. ಆಗ ದೇವ್ರ ಬಾಯಿ ನಿಮ್ಮ ಬಾಯಿ ನುಡಿಬೇಕಾದ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಸ್ಪೀಡ್ ಅಂದ್ರೆ ಏನು? ಇಷ್ಟುವರೆಗೆ ನಿನ್ನ ಕೆಲಸಗಳು ಸ್ಲೋ ಆಯ್ತು, ಇಷ್ಟು ದಿನ ಮದುವೆ ಕಾರ್ಯಗಳು ಸ್ಲೋ ಇತ್ತು, ಇಷ್ಟು ದಿನ ವ್ಯಾಪಾರಗಳು ಸ್ಲೋ ಇತ್ತು, ಇಷ್ಟು ದಿನ ಫ್ಲೋ ಆಫ್ ಮನಿ ಸ್ಲೋ ಇತ್ತು. ಯಾವಾಗ ಬೇನ ಪ್ರೀತಿ ಮಾಡಿ ದೇವರು ಹೇಳಿದ ಮಾತನ್ನ ನಿನ್ನ ಬಾಯಲ್ಲಿಟ್ಟು ಯಾವಾಗ ಗಿರೀಶ್ ಅವರೇ ನೀವು ಅರಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸ್ಪೀಡು ಸ್ಟಾರ್ಟ್ ಆಗತ್ತೆ, ಜಾಸ್ತಿ ಆಗತ್ತೆ. ಅದು ದೇವರಿಗೆ ಸ್ತೋತ್ರವಾಗಲಿ. ಅದ್ಭುತವಾದ ಕಾರ್ಯ ಎಸ್ಟಿಬೋಸ್ ಅಂದ್ರೆ ರಭಸ ಬೇಗ ಆಗತ್ತೆ. ಯೋರ್ ಮೌತ್ ಇಸ್, ದೇವ್ರ ವಾಕ್ಯ ಹೇಳುತ್ತೆ ನಿನ್ನ ಮಾತು ನುಡಿಬೇಕು. ಗಾಡ್ ಹ್ಯಾಸ್ ಆಲ್ರೆಡಿ ಹಿ ಸ್ಪೋಕ್ ಥ್ರೂ ಹಿಸ್ ಮೌತ್, ನೌ ಯೋರ್ ಮೌತ್ ಹ್ಯಾಸ್ ಟು ಸ್ಪೀಕ್. ಆಗ ದೇವ್ರ ಮಾತು ಆಲ್ರೆಡಿ ನುಡಿದಾಗಿದೆ. ನನ್ನ ಭಾಷಣಗಳಿಂದ ನೀವು ಗುಣವಾಗಿದ್ದೀರಿ. ಅವರ ಐಶ್ವರ್ಯಕ್ಕೆ ತಕ್ಕಾಗಿ ನಿಮ್ಮ ಬಾಯಲ್ಲಿ ಪ್ರತಿಯೊಂದು ಕೊರತೆಯನ್ನ ದೇವ್ರು ನೀಗಿಸಕ್ಕೆ ಶಕ್ತನಾಗಿದ್ದಾನೆ. ಈಗ ಆ ಮಾತನ್ನ ನಿಮ್ ಬಾಯಲ್ಲಿ ಎತ್ಕೊಂಡು ಕುಮಾರಣ್ಣ, ನಿಮ್ ಬಾಯಿಂದ ನೀವು ಯಾವಾಗ ನುಡಿತೀರ ರೋಹಿಣಿ ಅವರೇ, ಆ ಬಾಯಿಂದ ದೇವರ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆಗ ಅಪ್ಪ ಹೇಳ್ತಾರೆ, ನೀನ್ ನಿನ್ನ ಸ್ವದೇಶವನ್ನ ಬಂಧು ಬಳಗವನ್ನ ಬಿಟ್ಟು, ಅದೇನರ್ಥ? ನಿನ್ನ ಹೃದಯನ ಬಿಡು ಆ ಕಡೆ. ಆ ಸಿಬ್ಲಿಂಗ್ಸ್ಗಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ತಂಗಿ ತಾಯಿ ತಂದೆ, ಇವೆಲ್ಲ ವ್ಯಾಮೋಹಗಳು, ಈ ಅಟ್ಯಾಚ್ಮೆಂಟ್, ಫಿಸಿಕಲ್ ವರ್ಲ್ಡ್, ಇವ್ರಗಳ ಮೇಲೆ ನಿಂದ ರಿಲೇಶನ್ಶಿಪ್ ಇದೆ, ಅವ್ರ ಮೇಲಿದ್ದ ಮಮತೆಗಳನ್ನ ತೆಗೆದು ನನ್ನ ಮೇಲೆ ಇಡು ಮಮತೆನ. ಅದಕ್ಕೆ ನೀನು ವಾಕ್ಯ ಹೇಳುತ್ತಲ್ಲ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರನ್ನ ಪ್ರೀತಿ ಮಾಡಬೇಕು. ಇವುಗಳನ್ನ ಅಭ್ಯಾಸ ಮಾಡಿಸಿ ನಿಮ್ಮ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗ